ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಹೇಳ್ತಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ನೀವೇನಾದರೂ ರೂರಲ್ ಏರಿಯಾದಲ್ಲಿದ್ದೀರಾ, ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಅಲ್ಲಿ ನಿಮಗೆ ಥರ್ಡ್ ಸೆಮಿಸ್ಟ್ರಲ್ಲಿದ್ದೀರಾ ಅಂತಂದರೆ ಯೂನಿಟ್ 2ನಲ್ಲಿ ಒಂದು ಟಾಪಿಕ್ ಬರುತ್ತೆ ಥರ್ಮೋಡೈನಮಿಕ್ಸ್ ಅಂತ. ಅದರಲ್ಲಿ 2ನೇ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನಿದೆಯಲ್ಲ ಅದನ್ನು ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮಗೆ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅರ್ಥ ಆಗಬೇಕು ಅಂದರೆ ಎನರ್ಜಿ ಅಂದರೆ ಏನು ಅಂತ ಗೊತ್ತಿರಬೇಕು, ಟೈಪ್ಸ್ ಆಫ್ ಎನರ್ಜಿ ಅಂದರೆ ಏನು ಅಂತ ಗೊತ್ತಿರಬೇಕು, ಹೀಟ್ ಅಂದರೆ ಏನು ಅಂತ ಗೊತ್ತಿರಬೇಕು, ವರ್ಕ್ ಅಂದರೆ ಏನು ಅಂತ ಗೊತ್ತಿರಬೇಕು, ಅದಕ್ಕೆ ಯೂಸ್ ಮಾಡುವಂಥ ಯೂನಿಟ್ಸ್. ಹೀಟ್ಗೆ ಬೇರೆ ಯೂಸ್ ಮಾಡ್ತೀವಿ, SI ಯೂನಿಟಲ್ಲಿ ಬೇರೆ ಇದೆ, CGS ಯೂನಿಟಲ್ಲಿ ಬೇರೆ ಇದೆ, ಯಾವ ಯೂನಿಟ್ನ ಯೂಸ್ ಮಾಡ್ತೀವಿ. ಅದೇ ಥರ ಸೈನ್ ಕನ್ವೆನ್ಷನ್, ಸೊ ಪಾಸಿಟಿವ್ ಚಾರ್ಜ್ ಯಾವಾಗ ಬರಿತೀವಿ, ನೆಗೆಟಿವ್ ಚಾರ್ಜ್ ಯಾವಾಗ ಬರಿತೀವಿ, ಅದೆಲ್ಲ ನಿಮಗೆ ಗೊತ್ತಾಗಬೇಕು. ಇದೆಲ್ಲ ಅರ್ಥ ಆಯಿತು ಅಂದರೆ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಏನು ಕರಿತೀವಿ, ಲಾ ಆಫ್ ಕನ್ಸರ್ವೇಷನ್ ಅಂತ ಏನು ಕರಿತೀವಿ, ಅದು ಅರ್ಥ ಆಗೋಕ್ಕೆ ನಿಮಗೆ ಈಸಿ ಆಗುತ್ತೆ. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಈ ಎಲ್ಲ ಟರ್ಮ್ಸ್, ಎನರ್ಜಿ ಅಂದ್ರೇನು, ಹೀಟ್ ಅಂದ್ರೇನು, ವರ್ಕ್ ಅಂದ್ರೇನು, ಅದು ಅರ್ಥ ಆಯಿತು ಅಂದರೆ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸು ಅರ್ಥ ಮಾಡ್ಕೊಳ್ಳೋಕ್ಕೆ, ಅಥವಾ ನಿಮಗೆ ಮುಂದಿಂದು ಸೆಕೆಂಡ್ ಲಾ ಆಗಿರ್ಬೋದು, ಥರ್ಡ್ ಲಾ ಆಗಿರ್ಬೋದು, ಎಂಟ್ರೋಪಿ ಇರ್ಬೋದು, ಎಂಥಾಲ್ಪಿ ಇರ್ಬೋದು, ಈ ಟರ್ಮ್ಸ್ ಎಲ್ಲ ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಮೊದಲನೇದು ಎನರ್ಜಿ. ಸೊ ಎನರ್ಜಿ ಅಂದ್ರೇನು, ಎ ಪೊಟೆನ್ಷಿಯಲ್ ಆರ್ ಎ ಕೆಪಾಸಿಟಿ ಟು ಮೂವ್ ಮ್ಯಾಟರ್. ಯಾವುದೋ ಒಂದು ವಸ್ತು ಇದೆ, ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು, ಮೂವ್ ಆಗಬೇಕು ಅಂತಂದರೆ ಅದಕ್ಕೆ ತಂದೆ ಆದಂಥ ಕೆಪಾಸಿಟಿ ಬೇಕು. ಎನರ್ಜಿ ಇದ್ದರೆ ಮಾತ್ರ ಮೂವ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಎನರ್ಜಿ ಅಂತ ಹೇಳ್ತೀವಿ. ಒನ್ ಫಾರ್ಮ್ ಆಫ್ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಅನದರ್ ಫ್ರಮ್ ಒನ್ ಫಾರ್ಮ್ ಆಫ್ ದಿ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಅನದರ್ ಫಾರ್ಮ್ ಆಫ್ ಎನರ್ಜಿ. ಎನರ್ಜಿ ಅಂತಂದರೆ ಎಲೆಕ್ಟ್ರೋಕೆಮಿಕಲ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು, ಕೆಮಿಕಲ್ ಇರ್ಬೋದು, ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ಇಂಟರ್ನಲ್ ಎನರ್ಜಿ, ಲೈಟ್ ಎನರ್ಜಿ, ಹೀಟ್ ಎನರ್ಜಿ, ಕೆಮಿಕಲ್ ಎನರ್ಜಿ, ಈ ಥರ ಬೇರೆ ಬೇರೆ ಥರ ಎನರ್ಜಿ ಇದೆ. ಅಂದರೆ ಈಗ ಲೈಟು ಗ್ಲೋ ಆಗಬೇಕು ಅಂತಂದರೆ ಅದಕ್ಕೊಂದು ಎನರ್ಜಿ ಬೇಕು. ಆ ಎನರ್ಜಿಗೆ ಏನಂತ ಕರಿತೀವಿ, ಲೈಟ್ ಎನರ್ಜಿ. ಅದೇ ಥರ ಫೈರ್ ಇದೆ, ಅದು ಬಿಸಿ ಆಗಬೇಕು ಅಂತಂದರೆ ಅದಕ್ಕೊಂದು ಎನರ್ಜಿ ಬೇಕು. ಅದಕ್ಕೆ ಏನಂತ ಕರಿತೀವಿ, ಹೀಟ್ ಎನರ್ಜಿ. ಕೆಮಿಕಲಿ ಅವು ಚೇಂಜ್ ಆಗಬೇಕು ಅಂದರೆ ಕೆಮಿಕಲ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಇರುತ್ತೆ. ಅದೇ ಥರ ಎಲೆಕ್ಟ್ರಿಕಲ್ ಮೂವ್ ಆಗ್ತಾ ಇರ್ತೀವಿ ಅಂತ, ಸೈಕಲ್ ಫ್ಲೋ ಮಾಡ್ತಿರ್ತೀವಿ, ಅದು ಕೈನೆಟಿಕ್ ಎನರ್ಜಿ. ಅದೇ ಥರ ಎಲೆಕ್ಟ್ರಿಸಿಟಿ ಇರ್ಬೋದು, ಅದಕ್ಕೆ ಎಲೆಕ್ಟ್ರಿಕಲ್ ಎನರ್ಜಿ. ಇದೆಲ್ಲನೂ ಇದಕ್ಕೂ ಏನಂತ ಕರಿತೀವಿ, ಎನರ್ಜಿ ಅಂತ ಕರಿತೀವಿ. ಪೊಟೆನ್ಷಿಯಲ್ ಕೆಪಾಸಿಟಿ ಟು ಮೂವ್ ಎ ಮ್ಯಾಟರ್. ಒಂದು ಮ್ಯಾಟರ್ನ ಮೂವ್ ಮಾಡೋದಕ್ಕೆ ಕೆಪಾಸಿಟಿ ಬೇಕು, ಪೊಟೆನ್ಷಿಯಲ್ ಬೇಕು. ಅದಕ್ಕೆ ನಾವೇನಂತ ಕರಿತೀವಿ, ಎನರ್ಜಿ ಅಂತ ಕರಿತೀವಿ. ಎನರ್ಜಿನಲ್ಲಿ ಬೇರೆ ಬೇರೆ ಫಾರ್ಮ್ಸ್ ಇದೆ. ಅದೇ ಮೊದಲನೇ ತೊಗೊಳೋದಾದ್ರೆ ಕೈನೆಟಿಕ್ ಎನರ್ಜಿ, ದ ಎನರ್ಜಿ ಅಸೋಸಿಯೇಟೆಡ್ ವಿತ್ ಎನ್ ಆಬ್ಜೆಕ್ಟ್ ಬೈ ವರ್ಚ್ಯೂ ಆಫ್ ಇಟ್ಸ್ ಮೋಷನ್. ಸೊ ಮೂವ್ ಆಗ್ತಾ ಇದೆ, ಅದರಿಂದ ಬಿಕಾಸ್ ಆಫ್ ದಿ ಮೋಷನ್ ನಿಮಗೆ ಎನರ್ಜಿ ಇತ್ತು ಅಂತ ಇಟ್ಕೊಳ್ಳೋಣ, ಕೆಪಾಸಿಟಿ ಇತ್ತು ಅಂತ ಇಟ್ಕೊಳ್ಳೋಣ. ಅದಕ್ಕೆ ನಾವೇನಂತ ಕರಿತೀವಿ, ಕೈನೆಟಿಕ್ ಎನರ್ಜಿ. ಎನರ್ಜಿ ಅಸೋಸಿಯೇಟ್ ವಿತ್ ಅನ್ ಆಬ್ಜೆಕ್ಟ್ ಬೈ ವರ್ಚ್ಯೂ ಆಫ್ ಇಟ್ಸ್ ಮೋಷನ್. ತನ್ನ ಮೋಷನಿಂದ ಅದಕ್ಕೆ ಎನರ್ಜಿ ಬಂದಿರುತ್ತೆ, ಅಸೋಸಿಯೇಟ್ ಆಗಿರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಕೈನೆಟಿಕ್ ಎನರ್ಜಿ ಅಂತೀವಿ. ಈ ಕೆ ಅಂತ ರೆಪ್ರೆಸೆಂಟ್ ಮಾಡ್ತಾರೆ, ವಿಚ್ ಇಸ್ ಗೋಲ್ ಟು ಆಫ್ mv², ವೇರ್ m ಇಸ್ ದಿ ಮಾಸ್, v ಇಸ್ ದಿ ವೆಲಾಸಿಟಿ. ಅದೇ ಥರ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ತೀವಿ. ದ ಎನರ್ಜಿ ಆಫ್ ಎನ್ ಆಬ್ಜೆಕ್ಟ್ ಬೈ ಪೊಸಿಷನ್ ಇನ್ ದಿ ಫೀಲ್ಡ್ ಆಫ್ ದಿ ಫೋರ್ಸ್ ಸಚ್ ಆಸ್ ಗ್ರಾವಿಟೇಷನಲ್, ಎಲೆಕ್ಟ್ರಿಕಲ್, ಮ್ಯಾಗ್ನೆಟಿಕ್ ಫೀಲ್ಡ್, ಇಂಥದಕ್ಕೆಲ್ಲ ನಾವೇನಂತ ಕರಿತೀವಿ, ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಪೊಟೆನ್ಷಿಯಲ್ ಎನರ್ಜಿಗೆ EP ಆದರೆ mgh ಅಂತ ಹೇಳ್ತೀವಿ. ಬೇರೆ m ಅಂದರೆ ಮಾಸು, g ಅಂದರೆ ಗ್ರಾವಿಟೇಷನಲ್ ಕಾನ್ಸ್ಟೆಂಟು, h ಅಂದರೆ ಹೈಟ್. ಸೊ ಬೈ ದಿ ವರ್ಚ್ಯೂ ಆಫ್ ಮೋಷನ್ ಬಂದರೆ ಅದಕ್ಕೆ ಕೈನೆಟಿಕ್ ಎನರ್ಜಿ, ಬೈ ವರ್ಚ್ಯೂ ಆಫ್ ಪೊಸಿಷನ್ ಬಂದರೆ ಅದಕ್ಕೆ ನಾವೇನಂತ ಕರಿತೀವಿ, ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ತೀವಿ. ದ ಸಿಸ್ಟಮ್ ಟೆನ್ ಟು ಅಟೈನ್ low as an energy possible. System with high potential energy are less stable and more likely to undergo a change than system with a low potential energy. ಸೊ ಯಾವಾಗೂ ಎನರ್ಜಿ ಕಡಿಮೆ ಇದೆ ಅಂತಂದರೆ ಆ ಸಿಸ್ಟಮು ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ. ಎನರ್ಜಿ ಆ್ಯಂಡ್ ಸ್ಟೆಬಿಲಿಟಿ ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸ್ಟೆಬಿಲಿಟಿ ಜಾಸ್ತಿ ಇದೆ ಅಂತಂದರೆ ಎನರ್ಜಿ ಕಡಿಮೆ ಇರುತ್ತೆ, ಎನರ್ಜಿ ಜಾಸ್ತಿ ಇದೆ ಅಂತಂದರೆ ಸ್ಟೆಬಿಲಿಟಿ ಕಡಿಮೆ ಇರುತ್ತೆ. ಹಾಗಾಗಿ ಎಲ್ಲ ಸಿಸ್ಟಮ್ಸು ಏನು ಮಾಡ್ತೇವೆ, ದೇ ಟೆನ್ ಟು ಮೂವ್ ಟುವರ್ಡ್ಸ್ ದಿ ಲೋಯರ್ ಎನರ್ಜಿ ಬಿಕಾಸ್ ಟು ಅಟೈನ್ ದಿ ಸ್ಟೆಬಿಲಿಟಿ, ಮ್ಯಾಕ್ಸಿಮಮ್ ಸ್ಟೆಬಿಲಿಟಿ ಬೇಕು. ಹಾಗಾಗಿ ಏನಾಗುತ್ತೆ, ಹೈ ಪೊಟೆನ್ಷಿಯಲ್ ಎನರ್ಜಿ ಇರುವಂಥದ್ದು ಲೆಸ್ ಸ್ಟೇಬಲ್ ಇದೆ. ಹಾಗಾಗಿ ಲೈಕ್ಲಿ ಟು ಅಂಡರ್ಗೋ, ತಮ್ಮಷ್ಟಕ್ಕೆ ತಾವೇ ಅಂಡರ್ಗೋ ಚೇಂಜ್ಗೆ ಆಗಿ ಲೋ ಪೊಟೆನ್ಷಿಯಲ್ ಎನರ್ಜಿ ತಗೊಳ್ಳೋಕ್ಕೆ ಸಾಧ್ಯನಾ, ಇಫ್ ಇಟ್ ಇಸ್ ಪಾಸಿಬಲ್ ದೇ ಗೋಯಿಂಗ್ ಟು ಕನ್ವರ್ಟ್ ಫ್ರಮ್ ದಟ್ ಫಾರ್ಮ್ ಟು ದಿಸ್ ಫಾರ್ಮ್ ಆಗುತ್ತೆ.
For example, potential energy is an energy that is stored. A car sitting at the top of the hill has a potential energy. The energy associated with because of the position. ಅದಕ್ಕೆ ನಾವೇನಂತ ಕರಿತೀವಿ ಪೊಟೆನ್ಷಿಯಲ್ ಎನರ್ಜಿ. ಕಾರ್ ಒಂದು ಟಾಪ್ ಮೇಲೆ ಕೂತಿದೆ, ಸೊ ಟಾಪ್ ಆಫ್ ದಿ ಹಿಲ್ ಇದೆ, ಅದಕ್ಕೆ ಏನು ಎನರ್ಜಿ ಇದೆ? ಪೊಟೆನ್ಷಿಯಲ್ ಎನರ್ಜಿ ಇದೆ. ಇನ್ನೊಂದು ಏನಾಗ್ತಿದೆ, ಕಾರ್ ಇಸ್ ಮೂವಿಂಗ್, ಕೆಳಗಡೆ ಬರೋಕ್ಕೆ, ಹಿಲ್ಲಿಂದ ಕೆಳಗಡೆ ಬರೋಕ್ಕೆ ಶುರು ಆಗ್ತಿದೆ. ಅವಾಗ ಏನಾಗ್ತಿದೆ, ಪೊಟೆನ್ಷಿಯಲ್ ಎನರ್ಜಿ ಈಸ್ ಚೇಂಜಿಂಗ್ ಇನ್ ಟು ಎ ಕೈನೆಟಿಕ್ ಎನರ್ಜಿ. ದ ಎನರ್ಜಿ ದಟ್ ಇಸ್ ಅಸೋಸಿಯೇಟ್ ವಿತ್ ದ ಮೋಷನ್ ಇದೆ. ಹಾಗಾಗಿ ಏನಾಗುತ್ತೆ, ಇದನ್ನು ನಾವು ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೀವಿ. ಅದೇ ಥರ ಇಂಟರ್ನಲ್ ಎನರ್ಜಿ ಅಂತ ಇನ್ನೊಂದು ಹೇಳ್ತೀವಿ. ದಿಟ್ ಇಸ್ ಅ ಟೋಟಲ್ ಸಮ್ ಆಫ್ ಎನರ್ಜಿ ದಟ್ ಇಸ್ ಅಸೋಸಿಯೇಟ್ ವಿತ್ ದಟ್ ಸಿಸ್ಟಮ್. ಅದು ಕೈನೆಟಿಕ್ ಎನರ್ಜಿ ಆಗಿರ್ಬೋದು, ಪೊಟೆನ್ಷಿಯಲ್ ಎನರ್ಜಿ ಆಗಿರ್ಬೋದು, ಬೇರೆ ಇನ್ಯಾವುದೇ ಥರ ಎನರ್ಜಿ ಆಗಿರ್ಬೋದು, ಎಂಟೈರ್ ಎನರ್ಜಿ, ಅದು ಗ್ರಾವಿಟೇಷನ್ ಇರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು, ಥರ್ಮಲ್ ಇರ್ಬೋದು, ಆ ಸಿಸ್ಟಮ್ ಒಳಗಡೆ ಯಾವ್ಯಾವುದು ಥರದ್ದು ಎನರ್ಜಿ ಇದೆಯಲ್ಲ, ಎಲ್ಲ ಎನರ್ಜಿನ ಕೂಡಿದ್ರೆ ನನಗೇನು ಬರುತ್ತೆ? ಟೋಟಲ್ ಎನರ್ಜಿ ಬರುತ್ತೆ. ಆ ಟೋಟಲ್ ಎನರ್ಜಿ ಏನಾಗಿರ್ಬೋದು? ಕೈನೆಟಿಕ್ ಎನರ್ಜಿ ಆಗಿರ್ಬೋದು, ಪೊಟೆನ್ಷಿಯಲ್ ಎನರ್ಜಿ ಜೊತೆಗೆ ಇಂಟರ್ನಲ್ ಎನರ್ಜಿ ಆಗಿರುತ್ತೆ. ಇನ್ ದಿ ಲ್ಯಾಬ್ರೇಟ್ರಿ, ಅಸ್ಯೂಮಿಂಗ್ ಫ್ಲಾಸ್ಕ್ ಅಂಡ್ ಟೆಸ್ಟ್ ಟ್ಯೂಬ್ಸ್ ಆರ್ ಅಟ್ ರೆಸ್ಟ್, ಇ.ಕೆ ಆ್ಯಂಡ್ ಇ.ಪಿ ಇಸ್ ಈಕ್ವಲ್ ಟು 0. ಅವಾಗ ಈ ಟೋಟಲ್ ಏನಾಗುತ್ತೆ? ಇಂಟರ್ನಲ್ ಎನರ್ಜಿ ಡ್ಯೂ ಟು ದಿ ಮಾಲಿಕ್ಯುಲರ್ ಮೋಷನ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಇಂಟರ್ನಲ್ ಎನರ್ಜಿ. ಪ್ರತಿಯೊಂದು ಸಿಸ್ಟಮಲ್ಲೂ ತಂದೆ ಆದಂಥ ಇನರಿಟೆಂಟ್ ಆಗಿರುವಂಥದ್ದು ಒಂದು ಎನರ್ಜಿ ಇರುತ್ತೆ. ಆ ಎನರ್ಜಿಗೆ ನಾವೇನಂತ ಕರಿತೀವಿ ಅಂತಂದರೆ ಯು ಅಂತ ಕರಿತೀವಿ. ಯು ಡಿಪೆಂಡ್ಸ್ ಓನ್ಲಿ ಆನ್ ದಿ ಇನಿಷಿಯಲ್ ಆ್ಯಂಡ್ ಫೈನಲ್ ಸ್ಟೇಜಸ್ ಆಫ್ ದಿ ಸಿಸ್ಟಮ್. ಈಗ ಇ ಫೈನಲ್ ಮೈನಸ್ ಇ ಇನಿಷಿಯಲ್ ಅಂತ ಹೇಳ್ತೀವಿ. ಇ ಫೈನಲ್ ಗ್ರೇಟರ್ ಆಯಿತು ಈ ಇನಿಷಿಯಲ್ಗಿನ್ನ ಅಂತಂದರೆ ಎನರ್ಜಿ ಗೇನ್ ಆಯಿತು, ಅದಕ್ಕಿಂತ ಕಡಿಮೆ ಆಯಿತು ಅಂದರೆ ಎನರ್ಜಿ ಲಾಸ್ ಆಯಿತು ಅಂತ ಹೇಳ್ತೀವಿ. ಇನಿಷಿಯಲ್ ಸ್ಟೇಟ್ ಯಾವಾಗೂ ರಿಯಾಕ್ಟೆಂಟ್ಸ್ಗೆ ರೆಫರ್ ಆಗುತ್ತೆ, ಫೈನಲ್ ಸ್ಟೇಟು ಪ್ರಾಡಕ್ಟ್ಗೆ ರೆಫರ್ ಆಗುತ್ತೆ. ದ ಟೋಟಲ್ ಕೈನೆಟಿಕ್ ಎನರ್ಜಿ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ಪ್ರೆಸೆಂಟ್ ಇನ್ ದಿ ಸಿಸ್ಟಮ್ಗೆ ನಾವೇನಂತ ಕರಿತೀವಿ? ಇಂಟರ್ನಲ್ ಸಿಸ್ಟಮ್ ಅಂತ, ಇಂಟರ್ನಲ್ ಎನರ್ಜಿ ಅಂತೀವಿ. ಇಟ್ಸ್ ಎ ಸ್ಟೇಟ್ ಫಂಕ್ಷನ್. ದ ವ್ಯಾಲ್ಯೂ ಡಿಪೆಂಡ್ಸ್ ಆನ್ ದಿ ಸ್ಟೇಟ್ ಆಫ್ ಎ ಸಿಸ್ಟಮ್. ಇಟ್ ಇಸ್ ಅನ್ ಇಂಟರ್ನಲ್, ದ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಡೆಲ್ಟಾ ಯು ಇಸ್ ಈಕ್ವಲ್ ಟು ಡೆಲ್ಟಾ ಯು ಇಸ್ ಈಕ್ವಲ್ ಟು U2 ಮೈನಸ್ E1 ಅಂತ ಹೇಳ್ತೀವಿ. ಅದೇನದು ಇನಿಷಿಯಲ್ ಫೈನಲ್ ಸ್ಟೇಜು ಮೈನಸ್ ಇನಿಷಿಯಲ್ ಸ್ಟೇಜ್ ಆಗಿರುತ್ತೆ. ಇಟ್ಸ್ ಅನ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ನಾನು ಆಲ್ರೆಡಿ ಸ್ಟೇಟ್ ಫಂಕ್ಷನ್ ಅಂದ್ರೇನು, ಸ್ಟೇಟ್ ಆಫ್ ದಿ ಫಂಕ್ಷನ್ ಅಂದ್ರೇನು, ಇಂಟೆನ್ಸಿವ್ ಪ್ರಾಪರ್ಟಿ ಅಂದ್ರೇನು ಅನ್ನೋದನ್ನೆಲ್ಲ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ. ಅದನ್ನು ನೀವು ಓದ್ಕೊಂಡು ಅದನ್ನು ನೋಡಿಕೊಂಡು ಇದಕ್ಕೆ ಬಂದರೆ ಈಸಿ ಆಗುತ್ತೆ. ಸೊ ಇಂಟರ್ನಲ್ ಎನರ್ಜಿ ಇಸ್ ಅನ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ. ಯೂನಿಟ್ ಆ್ಯಸ್ ಸೇಮ್ ಯೂನಿಟ್ ಆ್ಯಸ್ ವರ್ಕ್ ಆ್ಯಂಡ್ ಎನರ್ಜಿ. ವರ್ಕು ಮತ್ತು ಎನರ್ಜಿಗೆ ಏನೇನು ಯೂನಿಟ್ ಇದೆಯಲ್ಲ ಅದೇ ಯೂನಿಟು ಇದಕ್ಕೂ ಇದೆ. ಸೊ ಟೋಟಲ್ ಎನರ್ಜಿ ಯು ಇಸ್ ಈಕ್ವಲ್ ಟು potential energy plus kinetic energy. U total is equal to U potential plus E kinetic energy. U potential is equal to U intramolecular plus intermolecular. Potential energy associated because of the position. Positional ಇದ್ದಾಗ ಏನಾಗುತ್ತೆ? ಇಂಟ್ರಾಮಾಲಿಕ್ಯುಲರ್, ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಕೈನೆಟಿಕ್ ಎನರ್ಜಿ ಆಯಿತು ಅಂದರೆ ವೈಬ್ರೇಷನಲ್ಲು, ರೊಟೇಷನಲ್ಲು, ಎಲೆಕ್ಟ್ರಿಕಲ್ಲು ಅವೆಲ್ಲನೂ ಆಗ್ತವೆ. ಸೊ ಯು ಇಸ್ ಈಕ್ವಲ್ ಟು ಯು ಇಂಟರ್ನಲ್ ಅಂದರೆ ಟೋಟಲ್ ಯಾವುದಿದೆಯಲ್ಲ ಅದು ಇಂಟರ್ನಲ್ ಆಗಿರ್ಬೋದು, ಇಂಟ್ರಾ ಆಗಿರ್ಬೋದು, ಟ್ರಾನ್ಸ್ಲ್ಯೂಷನಲ್ ಆಗಿರ್ಬೋದು, ವೈಬ್ರೇಷನಲ್ ಇರ್ಬೋದು, ರೊಟೇಷನಲ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಆಗಿರ್ಬೋದು, ಎಂಟೈರ್ ಎನರ್ಜಿ ಅಸೋಸಿಯೇಟೆಡ್ ವಿತ್ ಇನ್ ದಿ ಸಿಸ್ಟಮ್. ಅದಕ್ಕೆ ನಾವೇನಂತ ಕರಿತೀವಿ? ಯು ಅಂತ ಕರಿತೀವಿ. ನಾನು ಹೇಳ್ದಂಗೆ ವರ್ಕ್ಗೂ ಮತ್ತು ಇದಕ್ಕೂ ಸೇಮ್ ಇದೆ ಎನರ್ಜಿ. ಸೊ ಯೂನಿಟ್ಟು ಇದಕ್ಕೆ ಕ್ಯಾಲರಿ ಅಂತ ಹೇಳ್ತಾರೆ, CAL ಅಂತ ಹೇಳ್ತಾರೆ, ಜೌಲಲ್ಲಾದರೆ ಕಿಲೋ ಜೌಲ್ಸ್ ಅಂತ ಹೇಳ್ತಾರೆ. ಸೊ 1 ಕ್ಯಾಲರಿ ಇಸ್ ಈಕ್ವಲ್ ಟು 4.184 ಕಿಲೋ ಜೌಲ್ಸ್ ಅಂತ ಹೇಳ್ತೀವಿ. ಅದನ್ನು ಕಿಲೋ ಜೌಲ್ಸಲ್ಲೂ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಯೂನಿಟ್ ಆಫ್ ಎನರ್ಜಿ ತೊಗೊಂಡ್ರೆ ಕ್ಯಾಲರೀಸಲ್ಲಿ ಹೇಳ್ಬೋದು, ಜೌಲ್ಸಲ್ಲಿ ಹೇಳ್ಬೋದು, ಅದೇ ಥರ ಕಿಲೋ ಜೌಲ್ಸಲ್ಲಿ ಹೇಳ್ಬೋದು. ಈ 3 ಯೂನಿಟ್ನ ನಾನು ಯೂಸ್ ಮಾಡ್ತೀನಿ. ಕ್ಯಾಲರಿ ಅಂತಂದರೆ ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ ಆಫ್ 1 ಗ್ರಾಮ್ ಆಫ್ ವಾಟರ್ ಬೈ 1 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ? ಕ್ಯಾಲರಿ ಅಂತ ಹೇಳ್ತೀವಿ. ಸೊ 1 ಜೌಲ್ ಇಸ್ ಈಕ್ವಲ್ ಟು kg ಮೀಟರ್ ಸ್ಕ್ವೇರ್ಡ್ ಪರ್ ಸೆಕೆಂಡ್ ಸ್ಕ್ವೇರ್ಡ್ ಅಂತ ಆಗುತ್ತೆ. ಅಥವಾ ನಾನು ಅದನ್ನು ಕ್ಯಾಲರಿಗಂದ ಜೌಲು ಕನ್ವರ್ಟ್ ಮಾಡಿದ್ರೆ ಈ ಥರ ಆಗುತ್ತೆ. ಕಿಲೋ ಕ್ಯಾಲರೀಸ್ಗೂ ಕಿಲೋ ಜೌಲ್ಸ್ಗೂ ನಾನು ಅದನ್ನು ಕನ್ವರ್ಟ್ ಮಾಡ್ಕೋಬೋದು. ಅದೇ ಥರ ಎರಡನೇ ಪ್ಯಾರಾಮೀಟರ್, ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದಿ ಥರ್ಮೋಡೈನಮಿಕ್ಸ್, ಪರ್ಟಿಕ್ಯುಲರ್ಲಿ ಫಸ್ಟ್ ಲಾ ಥರ್ಮೋಡೈನಮಿಕ್ಸ್, ನನಗೆ ಹೀಟ್ ಅಂದರೆ ಏನು ಅಂತ ಗೊತ್ತಿರಬೇಕು. ದ ಟ್ರಾನ್ಸ್ಫರ್ ಆಫ್ ಎನರ್ಜಿ ಡ್ಯೂ ಟು ದಿ ಟೆಂಪ್ರೇಚರ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಸಿಸ್ಟಮ್ ಆ್ಯಂಡ್ ದಿ ಸರೌಂಡಿಂಗ್ಸ್. ಈಗ ನನಗೆ ಎನರ್ಜಿ ಅಂದರೆ ಗೊತ್ತಾಗಿದೆ, ಅಂದರೆ ರಿಯಾಕ್ಟೆಂಟ್ಸ್ದು ಒಂದು ಎನರ್ಜಿ ಇರುತ್ತೆ, ಪ್ರಾಡಕ್ಟ್ದು ಒಂದು ಎನರ್ಜಿ ಇರುತ್ತೆ. ಇನಿಷಿಯಲ್ ಸ್ಟೇಜಲ್ಲಿ ಒಂದು ಎನರ್ಜಿ ಇರುತ್ತೆ, ಫೈನಲ್ ಸ್ಟೇಜಲ್ಲಿ ಒಂದು ಎನರ್ಜಿ ಇರುತ್ತೆ. ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಏನಿದೆಯಲ್ಲ, ಇನ್ ಟರ್ಮ್ಸ್ ಆಫ್ ಹೀಟ್ ಎನರ್ಜಿ, ಇನ್ ಟರ್ಮ್ಸ್ ಆಫ್ ಟೆಂಪರೇಚರ್, ಅದಕ್ಕೆ ನಾವೇನಂತ ಕರಿತೀವಿ?
ಹೀಟ್ ಅಂತ ಕರಿತೀವಿ. ಟ್ರಾನ್ಸ್ಫರ್ ಆಫ್ ಎನರ್ಜಿ ಡ್ಯೂ ಟು ದಿ ಟೆಂಪರೇಚರ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಸಿಸ್ಟಮ್ ಆ್ಯಂಡ್ ಎ ಸರೌಂಡಿಂಗ್ಸ್. ಆವಾಗ ಏನಾಗುತ್ತೆ, ಈ ಸಿಸ್ಟಮ್ ಇದೆ, ಸರೌಂಡಿಂಗ್ಸಲ್ಲಿ ಹೀಟ್ ಇನ್ಕ್ರೀಸ್ ಆಗೋದು ಅಥವಾ ಹೀಟು ಡಿಕ್ರೀಸ್ ಆಗೋದು, ಎಕ್ಸ್ಚೇಂಜ್ ಆಗುತ್ತೆ. ಇಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ ಎಕ್ಸ್ಚೇಂಜ್ ಬಿಟ್ವೀನ್ ದಿ ಸಿಸ್ಟಮ್ ಆ್ಯಂಡ್ ದಿ ಸರೌಂಡಿಂಗ್ಸ್ ಅಟ್ ಡಿಫ್ರೆಂಟ್ ಟೆಂಪರೇಚರ್ಸ್. ಬೇರೆ ಬೇರೆ ಟೆಂಪರೇಚರಲ್ಲಿ ಆಗುತ್ತೆ. ಎ ಬಾಡಿ ಅಟ್ ಎ ಹೈಯರ್ ಟೆಂಪರೇಚರ್ ಟ್ರಾನ್ಸ್ಫರ್ಸ್ ದಿ ಹೀಟ್ ಎನರ್ಜಿ ಟು ದಿ ಬಾಡಿ ಅಟ್ ದಿ ಲೋಯರ್ ಟೆಂಪರೇಚರ್ ಟಿಲ್ ದ ಟೆಂಪರೇಚರ್ ಬಿಕಮ್ ಈಕ್ವಲ್ ಆರ್ ಥರ್ಮಲ್ ಈಕ್ವಿಲಿಬ್ರಿಯಮ್ ಇಸ್ ಎಸ್ಟಾಬ್ಲಿಷ್ಡ್. ಸೊ ಈಗ ಏನಾಗ್ತಾ ಇದೆ, ಹೈಯರ್ ಟೆಂಪರೇಚರಿಂದ ಲೋಯರ್ ಟೆಂಪರೇಚರ್ಗೆ ಯೂಶಲಿ ಏನಾಗುತ್ತೆ, ಹೈಯರ್ ಟೆಂಪರೇಚರ್ ಅನ್ಸ್ಟೇಬಲ್ ಇರುತ್ತೆ, ಹಾಗಾಗಿ ಲೋಯರ್ ಟೆಂಪರೇಚರ್ಗೆ ಬರ್ತವೆ. ಎಲ್ಲಿ ತನಕ ಬರ್ತವೆ ಅಂತಂದರೆ ಥರ್ಮಲ್ ಈಕ್ವಿಲಿಬ್ರಿಯಮ್ ಎಸ್ಟಾಬ್ಲಿಷ್ ಆಗಬೇಕು. ರಿಯಾಕ್ಟೆಂಟ್ಸು ಮತ್ತು ಪ್ರಾಡಕ್ಟು ಎರಡರದ್ದು ಟೆಂಪರೇಚರ್ ಸೇಮ್ ಆಗಬೇಕು. ಅಲ್ಲಿ ತನಕ ಅದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹೀಟ್ ಎನರ್ಜಿ ಅದನ್ನು ಕ್ಯೂ ಇಂದ ಹೇಳ್ತಾರೆ. ಟ್ರಾನ್ಸ್ಫರ್ ಡ್ಯೂರಿಂಗ್ ದ ರಿಯಾಕ್ಷನ್ ಈಸ್ ದಿ ಪಾತ್ ಫಂಕ್ಷನ್ ಅಂಡ್ ದೇರ್ ಫೋರ್ ಡಿಪೆಂಡ್ಸ್ ಆನ್ ಹೌ ದ ರಿಯಾಕ್ಷನ್ ಈಸ್ ಕ್ಯಾರಿಡ್ ಔಟ್. ಎಗೇನ್ ಸ್ಟೇಟ್ ಫಂಕ್ಷನ್ನು ಪಾತ್ ಫಂಕ್ಷನ್ ಅಂತ ಎರಡು ಟರ್ಮ್ ಯೂಸ್ ಮಾಡ್ತೀವಿ. ಒಂದು ಸಿಸ್ಟಮ್ ಮೇಲೆ ಡಿಪೆಂಡ್ ಆಗುತ್ತೆ, ಪ್ರೋಸೆಸ್ ಮೇಲೆ ಡಿಪೆಂಡ್ ಆಗುತ್ತೆ, ಇನ್ನೊಂದು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಯಾನ್ಸ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಟ್ ಈಸ್ ಎ ಪಾತ್ ಫಂಕ್ಷನ್ ವಿಚ್ ಡಿಪೆಂಡ್ಸ್ ಆನ್ ದಿ ಹೌ ದ ರಿಯಾಕ್ಷನ್ ಪ್ರೊಸೀಡ್ಸ್, ನಾಟ್ ಆನ್ ದಿ ನಂಬರ್ ಆಫ್ ಅಯಾನ್ಸ್, ಮಾಲಿಕ್ಯೂಲ್ಸ್ ಆರ್ ಆಟಮ್ಸ್ ಮೇಲೆ ಡಿಪೆಂಡ್ ಆಗಲ್ಲ. ಅದೇ ಥರ ಯೂನಿಟ್ಸ್ ಆಫ್ ಹೀಟ್ನ ತೊಗೊಂಡ್ರೆ ಕ್ಯಾಲರೀಸ್ ಅಂತ ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ರು. ಕ್ವಾಂಟಿಟಿ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ ಆಫ್ 1 ಗ್ರಾಮ್ ಆಫ್ ವಾಟರ್ ಬೈ 1 degree centigrade. ಸೊ SI ಯೂನಿಟ್ ಜೌಲ್ ಇರುತ್ತೆ. 1 joule is equal to so many calories. 1 calorie is equal to 4.184 joules or 1 kilocalories is equal to 4.18 kilojoules ಅಂತ ನಾವು ಹೇಳ್ತೀವಿ. 1 kilocalories is equal to so many kilojoules ಅಂತ ಹೇಳ್ತೀವಿ. ಇದು ಕನ್ವರ್ಷನು ಪ್ರಾಬ್ಲಮ್ಸ್ ಎಲ್ಲ ಕೊಟ್ಟಾಗ ನಿಮಗೆ ಬೇಕಾಗತ್ತೆ, ಹಾಗಾಗಿ ನೀವು ನೋಡ್ಕೋಬೇಕು. ಹೀಟ್ ಯೂನಿಟ್ ಏನೇನು ಇರುತ್ತೆ ಅಂದರೆ ಕ್ಯಾಲರೀಸ್ ಇರುತ್ತೆ, ಜೌಲ್ಸ್ ಇರುತ್ತೆ, ಕಿಲೋ ಜೌಲ್ಸ್ ಇರುತ್ತೆ. ಎನರ್ಜಿದೂ ಹಾಗೆ ಇರುತ್ತೆ, ಕ್ಯಾಲರೀಸ್ ಇರುತ್ತೆ, ಜೌಲ್ಸ್ ಇರುತ್ತೆ, ಕಿಲೋ ಜೌಲ್ಸ್ ಇರುತ್ತೆ. ಎನರ್ಜಿ ಮತ್ತು ಹೀಟ್ಗೆ ಯೂನಿಟ್ಟು ಸೇಮ್ ಇದೆ. ಅಂದರೆ ಕನ್ವೆನ್ಷನ್, ಈಗ ನಾವೇನು ಮಾಡಬೇಕಾಗತ್ತೆ, ಕನ್ವೆನ್ಷನ್ ಬರಿಬೇಕಾಗಿ. ಕೆಲವೊಂದು ಸಲ ಪ್ಲಸ್ ಕ್ಯೂ ಬರಿತೀವಿ, ಕೆಲವೊಂದು ಸಲ ಮೈನಸ್ ಕ್ಯೂ ಬರಿತೀವಿ. ಕೆಲವೊಂದು ಸಲ ಹೀಟ್ ಏನಾಗುತ್ತೆ, ಅಬ್ಸಾರ್ಬ್ ಬೈ ದಿ ಸಿಸ್ಟಮ್ ಫ್ರಮ್ ದಿ ಸರೌಂಡಿಂಗ್ಸ್ ಆಗುತ್ತೆ, ಕೆಲವೊಂದು ಸಲ ಟು ದಿ ಸರೌಂಡಿಂಗ್ಸು ಅದು ಕೊಡುತ್ತೆ. ದ ಹೀಟ್ ಫ್ಲೋಸ್ ಫ್ರಮ್ ಸರೌಂಡಿಂಗ್ಸ್ ಇನ್ ಟು ದಿ ಸಿಸ್ಟಮ್, ಅಂದರೆ ಹೊರಗಡೆಯಿಂದ ಒಳಗಡೆಗೆ ಬಂತು ಅಂತ ಇಟ್ಕೊಳ್ಳೋಣ. ಇನ್ ಟು ದಿ ಸಿಸ್ಟಮ್ ರೀಸ್ ಟು ರೈಸ್ ಇನ್ ಟೆಂಪರೇಚರ್ ಆಫ್ ದಿ ಸಿಸ್ಟಮ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಪ್ಲಸ್ ಕ್ಯೂ. ಅವಾಗ ಏನಾಗುತ್ತೆ, ಪ್ಲಸ್ ಕ್ಯೂ ಅಂತ ಹೇಳ್ತೀವಿ. ದ ಹೀಟ್ ಫ್ಲೋಸ್ ಫ್ರಮ್ ಸರೌಂಡಿಂಗ್ಸ್ ಇನ್ ಟು ದಿ ಸಿಸ್ಟಮ್, ಹೊರಗಡೆಯಿಂದ ಒಳಗಡೆಗೆ ಬರ್ತಾ ಇದೆ. ಅವಾಗ ಏನಾಗುತ್ತೆ, ಹೊರಗಡೆಯಿಂದ ಒಳಗಡೆಗೆ ಬಂದಾಗ ಸಿಸ್ಟಮ್ದು ಟೆಂಪರೇಚರು ಇನ್ಕ್ರೀಸ್ ಆಗುತ್ತೆ. ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಅವಾಗ ಹೀಟ್ ಅದರಲ್ಲಿ ಏನೇ ಇನ್ವಾಲ್ವ್ ಆಗಿರುತ್ತೆ ಅಂದರೆ ಪ್ಲಸ್ ಕ್ಯೂ ಆಗಿರುತ್ತೆ. ಕೆಲವೊಂದು ಸಲ ಏನಾಗುತ್ತೆ, ಸಿಸ್ಟಮಿಂದ ಸರೌಂಡಿಂಗ್ಸ್ಗೆ ಹೋಗುತ್ತೆ. ಆವಾಗ ಅದಕ್ಕೆ ಏನಾಗುತ್ತೆ, ಲೋಯರಿಂಗ್ ದಿ ಎನರ್ಜಿ ಆಫ್ ದಿ ಸಿಸ್ಟಮ್ ಆಗುತ್ತೆ. ಅದಕ್ಕೆ ಮೈನಸ್ ಕ್ಯೂ ಇಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಅದೇ ಥರ ವರ್ಕ್ ಅಂತ ತೊಗೊಂಡ್ರೆ ಟ್ರಾನ್ಸ್ಫರ್ ಆಫ್ ಎನರ್ಜಿ ವೆನ್ ಎ ಸಿಸ್ಟಮ್ ಅಂಡರ್ಗೋಸ್ ಮೆಕ್ಯಾನಿಕಲ್ ಚೇಂಜಸ್ ಲೈಕ್ ಎಕ್ಸ್ಪ್ಯಾನ್ಷನ್, ಕಂಪ್ರೆಷನ್ against the external pressure. It is a state function. So work depends upon the number of molecules. Path function, state function ಅಂತ ಇದೆ. State function ಅಂದರೆ which depends upon the number of molecules, ions or atoms present in the system. ಇದ್ರ ಮೇಲೆ ಡಿಪೆಂಡ್ ಆಗ್ತಾ ಇದ್ರೆ ಅಂಥದಕ್ಕೆ ವರ್ಕ್ ಅಂತ ಹೇಳ್ತೀವಿ. ಅದ್ರ ಮೇಲೆ ಡಿಪೆಂಡೆಂಟ್ ಆಗಲಿಲ್ಲ ಅಂತಂದರೆ ಅದಕ್ಕೆ ನಾವು ಪಾತ್ ಫಂಕ್ಷನ್ ಅಂತ ಹೇಳ್ತೀವಿ. ಇಟ್ ಈಸ್ ಎ ಪಾತ್ ಫಂಕ್ಷನ್ whereas the work is the state function. ಇಲ್ಲಿ ಏನಾಗುತ್ತೆ, ಇಟ್ ಡಿಪೆಂಡ್ಸ್ ಅಪಾನ್ ವಾಟ್ ಇಸ್ ದ ವೆಯ್ಟ್ ಆಫ್ ದಟ್ ಪರ್ಟಿಕ್ಯುಲರ್ ಸಿಸ್ಟಮ್ ದಟ್ ಈಸ್ ಮೂವಿಂಗ್ ಫ್ರಮ್ ಟ್ರಾನ್ಸ್ಫರ್ ಆಫ್ ಎನರ್ಜಿ ಆಗ್ತದೆ, ಅಂಡರ್ಗೋಸ್ ಅ ಮೆಕ್ಯಾನಿಕಲ್ ಚೇಂಜ್, ಎಕ್ಸ್ಪ್ಯಾನ್ಷನ್ ಆಗ್ತಿದೆ, ಕಂಪ್ರೆಷನ್ ಆಗ್ತಿದೆ ಎಗನೆಸ್ಟ್ ದಿ ಎಕ್ಸ್ಟರ್ನಲ್ ಪ್ರೆಷರ್. ಅದಕ್ಕೆ ನಾವೇನಂತ ಕರಿತೀವಿ, ವರ್ಕ್ ಅಂತ ಹೇಳ್ತೀವಿ. ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಇಟ್ ಡಿಪೆಂಡ್ಸ್ ಅಪಾನ್ ದಿ ನಂಬರ್ ಆಫ್ ಮಾಲಿಕ್ಯೂಲ್ಸ್, ನಂಬರ್ ಆಫ್ ಅಯಾನ್ಸ್, ಎಷ್ಟಿದೆ ಸಿಸ್ಟಮಲ್ಲಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವೆನ್ ಎ ಸಿಸ್ಟಮ್ ಪ್ರೊಸೆಸಿಂಗ್ ಎ ಮಾಸ್ ಹ್ಯಾಸ್ ಟು ಬಿ ಮೂವ್ಡ್, that is lifted or pushed or pulled, some force has to be exerted on the system. This operation is described as performing work on the object. ಈಗ 10 ಗ್ರಾಮ್ದು ಒಂದು ಕಲ್ಲಿದೆ, 1 kgದು ಒಂದು ಕಲ್ಲಿದೆ ಅಂತಂದರೆ, ಸೊ 1 ಕಲ್ಲಿಂದು ಅಥವಾ 10 ಗ್ರಾಮ್ದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಮಾಡೋಕ್ಕೆ ನಾನೇನು ಮಾಡಬೇಕು, ಜಾಸ್ತಿ ಅಮೌಂಟ್ ಆಫ್ ಎನರ್ಜಿನ ಸ್ಪೆಂಡ್ ಮಾಡಬೇಕು. ಹಾಗಾಗಿ ಏನಾಗುತ್ತೆ, ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ವೈಟ್ಸ್ ಸ್ಟೇಟ್ ಫಂಕ್ಷನ್ ಅಂದರೆ ಡಿಪೆಂಡ್ಸ್ ಅಪಾನ್ ದಿ ನಂಬರ್ ಆಫ್ ಮಾಲಿಕ್ಯೂಲ್ಸ್. 1 ಗ್ರಾಮ್ ಇದ್ದಾಗ ಅದ್ರ ಮೇಲೆ ಹಾಕುವಂಥ ಎನರ್ಜಿ ಬೇರೆ ಇರುತ್ತೆ, 10 ಗ್ರಾಮ್ ಇದ್ದಾಗ ಬೇರೆ ಇರುತ್ತೆ. ಸೊ ಏನಾಗಿರುತ್ತೆ, ಎಷ್ಟೋ ಮಾಸ್ ಇದೆ, ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಮಾಡಬೇಕು, ಒಂದು ಕಡೆಯಿಂದ ಒಂದು ಕಡೆಗೆ ಲಿಫ್ಟ್ ಮಾಡಬೇಕು, ಪುಲ್ ಮಾಡಬೇಕು, ಪುಷ್ ಮಾಡಬೇಕು, ಏನೋ ಅದು ಮಾಡಬೇಕು ಅಂತಂದರೆ ಅವಾಗ ಏನಾಗುತ್ತೆ, ಅದು ಒಂದು ಪೊಸಿಷನಿಂದ ಇನ್ನೊಂದು ಪೊಸಿಷನ್ಗೆ ಮೂವ್ ಆಗುತ್ತಲ್ಲ, ಆವಾಗ ನಾವೇನು ಹೇಳ್ತೀವಿ, ಆ್ಯಸ್ ಎ ಪರ್ಫಾರ್ಮಿಂಗ್ ವರ್ಕ್ ಆನ್ ದಿ ಆಬ್ಜೆಕ್ಟ್ ಅಂತ ಹೇಳ್ತೀವಿ. It's equal to the product of force and displacement in the direction of the force. Work is equal to force into displacement ಅಂತ ನಾವು ಕನ್ಸಿಡರ್ ಮಾಡ್ತೀವಿ.
ಯೂನಿಟ್ ಆಫ್ ವರ್ಕ್ನ ತೊಗೊಂಡ್ರೆ ಇದನ್ನು ನಾವೇನು ಮಾಡ್ತೀವಿ ಜೌಲ್ಸಲ್ಲಿ ಮತ್ತು ಅರ್ಗ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಥವಾ ಕಿಲೋ ಜೌಲ್ಸಲ್ಲೂ ಎಕ್ಸ್ಪ್ರೆಸ್ ಮಾಡ್ತಾರೆ. CGS ಸಿಸ್ಟಮಲ್ಲಿ ಅರ್ಗ್ ಅಂತ ಹೇಳ್ತಾರೆ. ವರ್ಕ್ ಡನ್ ವೆನ್ ಎ ರೆಸಿಸ್ಟೆನ್ಸ್ ಆಫ್ ಒನ್ ಡೈನ್ ಈಸ್ ಮೂವ್ಡ್ ಥ್ರೂ ಎ ಡಿಸ್ಟೆನ್ಸ್ ಆಫ್ 1 centimeter. Since the erg is so small, bigger unit joule is now used. 1 joule is equal to 10 to the power of 7 ergs ಅಥವಾ 1 erg is equal to 10 to the power of -7 joules ಅಂತ ಹೇಳ್ತೀವಿ. ಕಿಲೋ ಜೌಲ್ಸನ್ನು ಯೂಶಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. 1 ಕಿಲೋ ಜೌಲ್ is equal to 1000 joules ಥರ ನೀವು ಕನ್ಸಿಡರ್ ಮಾಡಬೇಕು. ಅಗೇನ್ ಸೈನ್ ಕನ್ವೆನ್ಷನ್. ಸೊ ಪ್ಲಸ್ W ಅಂತ ಹೇಳ್ತೀವಿ, ಮೈನಸ್ W ಅಂತ ಹೇಳ್ತೀವಿ. ಇಫ್ ದ ವರ್ಕ್ ಡನ್ ಆನ್ ದಿ ಸಿಸ್ಟಮ್ ಬೈ ದಿ ಸರೌಂಡಿಂಗ್ಸ್, ದ ಎನರ್ಜಿ ಆಫ್ ದಿಸ್ is thus increased. This is called as W. ಏನಾದರೂ ಏನಾಗುತ್ತೆ, ಇಫ್ ದ ವರ್ಕ್ ಈಸ್ ಡನ್ ಬೈ ದಿ ಸಿಸ್ಟಮ್ ಆನ್ ದಿಸ್ ಸರೌಂಡಿಂಗ್ಸ್, ದ ಎನರ್ಜಿ ಆಫ್ ದಿ ಸಿಸ್ಟಮ್ ಡಿಕ್ರೀಸ್ ಆಗುತ್ತೆ. ಅಂಥದಕ್ಕೆ ಏನಂತ ಕರಿತೀವಿ, ಮೈನಸ್ ಅಂತ ಕರಿತೀವಿ, -W ಅಂತ ನಾವು ಕರಿತೀವಿ. ಹಾಗಾದರೆ ಹೀಟ್ಗೂ ಮತ್ತು ವರ್ಕ್ಗೂ ಡಿಫ್ರೆನ್ಸ್ ಏನು ಅಂದರೆ, ಗೇಷಿಯಸ್ ಸಿಸ್ಟಮ್ ಫಿಟ್ಟೆಡ್ ವಿತ್ ಅ ಪಿಸ್ಟನ್. ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಗೇಷಿಯಸ್ ಸಿಸ್ಟಮ್ ಇದೆ, ಅದಕ್ಕೊಂದು ನಾನು ಪಿಸ್ಟನ್ ಹಾಕಿ ಇಟ್ಟಿದ್ದೀನಿ ಅಂತ ಇಟ್ಕೊಂಡು, ಅದಕ್ಕೆ ಏನು ಮಾಡ್ತಾ ಇದ್ದೀನಿ, ನಾನು ಹೀಟ್ ಸಪ್ಲೈ ಮಾಡ್ತಾ ಹೋಗ್ತೀನಿ. ಹೀಟ್ ಸಪ್ಲೈ ಮಾಡ್ತಾ ಹೋದಾಗ ಏನಾಗುತ್ತೆ, ಆ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಎನರ್ಜಿ ಗೇನ್ ಆಗ್ತಾ ಹೋಗ್ತವೆ. ದೇ ಸ್ಟಾರ್ಟ್ ಮೂವಿಂಗ್ ಇನ್ ಆಲ್ ದಿ ಡೈರೆಕ್ಷನ್. ಸೊ ಗೇಷಿಯಸ್ ಮಾಲಿಕ್ಯೂಲ್ಸ್ ಇದೆ, ದೇ ಡಸಂಟ್ ಹ್ಯಾವ್ ನೋ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಮ್. ಟೆಂಪರೇಚರ್ ಇನ್ಕ್ರೀಸ್ ಮಾಡ್ದಂಗೆ ಗ್ಯಾಸ್ ಟೆಂಪರೇಚರ್ ಇನ್ಕ್ರೀಸ್, ಗ್ಯಾಸ್ ಮಾಲಿಕ್ಯೂಲ್ಸ್ ದೇ ಕೊಲೈಡ್ ಮಾಡೋದು ಜಾಸ್ತಿ ಆಗ್ತವೆ. ಆ್ಯಂಡ್ ದೇ ಸ್ಟಾರ್ಟ್ ಬಂಬಾರ್ಡಿಂಗ್ ಇನ್ ಆಲ್ ದಿ ಡೈರೆಕ್ಷನ್. Thus the heat can be considered as a mode which stimulates this random motion of molecules. ಈ ರ್ಯಾಂಡಮ್ ಮೋಷನ್ ಆಫ್ ಮಾಲಿಕ್ಯೂಲ್ಸ್ಗೆ ಯಾವುದು ಕಾರಣ ಅಂತಂದರೆ ಹೀಟ್ ಕಾರಣ ಆಗಿದೆ. ವೆನ್ ಸಮ್ ವರ್ಕ್ ಈಸ್ ಡನ್ ಆನ್ ದಿ ಪಿಸ್ಟನ್ ಟು ಪುಷ್ ಇಟ್ ಡೌನ್, ದ ಗೇಷಿಯಸ್ ಪಾರ್ಟಿಕಲ್ ಸ್ಟಾರ್ಟ್ ಮೂವಿಂಗ್ ಇನ್ ದಿ ಡೈರೆಕ್ಷನ್ ಆಫ್ ದಿ ಪಿಸ್ಟನ್. ಸೊ ಆ ಪಿಸ್ಟನ್ ನಾನು ಏನು ಮಾಡ್ಬೋದು, ಒಳಗಡೆಗೆ ನುಗ್ಬೋದು, ಇಲ್ಲಾಂದರೆ ಹೊರಗಡೆಗೆ ತೆಗಿಬೋದು. ಹೊರಗಡೆ ಹಾಕಿದಾಗ ಏನಾಗುತ್ತೆ, ಎಲ್ಲ ಗ್ಯಾಸ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ದೇ ಸ್ಟಾರ್ಟ್ ಮೂವಿಂಗ್ ಇನ್ ಒನ್ ಡೈರೆಕ್ಷನ್. ಸ್ಟಾರ್ಟ್ ಮೂವಿಂಗ್ ಇನ್ ದಿ ಡೈರೆಕ್ಷನ್ ಆಫ್ ದಿ ಪಿಸ್ಟನ್ ಆಗಿ ಹೊರಗಡೆ ತೆಗಿಬೋದು ಅಥವಾ ಒಳಗಡೆ ಹಾಕ್ಬೋದು. ಎರಡು ಸಲ ಏನಾಗುತ್ತೆ, ದೇ ಸ್ಟಾರ್ಟ್ ಮೂವಿಂಗ್ ಇನ್ ದಿ ಡೈರೆಕ್ಷನ್ ಆಫ್ ದಿ ಪಿಸ್ಟನ್. ಸೊ ವರ್ಕ್ ಮೇ ಬಿ ಕನ್ಸಿಡರ್ ಆಸ್ ಎ ಮೋಡ್ ಆಫ್ ಸ್ಟಿಮ್ಯುಲಸ್ ಆರ್ಗನೈಸ್ಡ್. ಇದರಲ್ಲಿ ಏನಾಗುತ್ತೆ, ಹೀಟ್ ಅಂದರೆ ಏನು ಮಾಡ್ಬೋದು, ರ್ಯಾಂಡಮ್ ಮೋಷನ್ ಆಫ್ ಮಾಲಿಕ್ಯೂಲ್ಸ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ವರ್ಕ್ ಏನು ಮಾಡುತ್ತೆ, ಸಿಸ್ಟಮ್ಯಾಟಿಕ್ ಆಗಿ ಆರ್ಗನೈಸ್ಡ್ ಮೋಡ್ನ ಸ್ಟಿಮ್ಯುಲೇಟ್ ಮಾಡುತ್ತೆ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಸೊ ಇದು ನನಗೆ ಈಗ ಹೀಟ್ ಅಂದರೆ ಗೊತ್ತಾಗಿದೆ, ಎನರ್ಜಿ ಅಂದರೆ ಗೊತ್ತಾಗಿದೆ, ವರ್ಕ್ ಅಂದರೆ ಗೊತ್ತಾಗಿದೆ. ಈ ಮೂರು ಟರ್ಮ್ ನನಗೆ ಅರ್ಥ ಆಯಿತು ಅಂದರೆ ನಾನು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಇರ್ಬೋದು, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಏನು ಕರಿತೀವಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇದು ಏನು ಹೇಳುತ್ತೆ ಅಂದರೆ, ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್, ಇಟ್ ಕ್ಯಾನ್ ಓನ್ಲಿ ಚೇಂಜ್ ಫಾರ್ಮ್ಸ್ ಆರ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಆಬ್ಜೆಕ್ಟ್ ಟು ಅನದರ್ ಆಬ್ಜೆಕ್ಟ್ ಅಂತ ಹೇಳ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಎರಡು ಸಿಸ್ಟಮ್ ಇಟ್ಕೊಂಡಿದ್ದೀವಿ, ಇದಕ್ಕೆ ಪಿಸ್ಟನ್ ಅಂತ ಹೇಳ್ತೀವಿ, ಇದೆಯಲ್ಲ ಅದನ್ನು ಏನು ಮಾಡ್ತೀನಿ ನಾನು, ಅದನ್ನು ಪುಷ್ ಮಾಡ್ತಾ ಇದ್ದೀನಿ ಒಳಗಡೆಗೆ, ಪಿಸ್ಟನ್ನ ಒಳಗಡೆಗೆ ಹಾಕ್ತಾ ಇದ್ದೀನಿ. ಅವಾಗ ಏನಾಗುತ್ತೆ, ಈ ಟ್ರಾನ್ಸ್ಫರ್ ಆಗುತ್ತೆ, ವರ್ಕ್ ಡನ್ ಎರಡೂ ಆಗುತ್ತೆ. ಸೊ ಟೋಟಲ್ ಎನರ್ಜಿ ಏನಿದೆ, ಇಂಟರ್ನಲ್ ಎನರ್ಜಿ ಡಿ ಯು ಅಂತ ಹೇಳ್ತೀವಿ, ಯು ಫೈನಲ್ ಮೈನಸ್ ಯು ಇನಿಷಿಯಲ್ ಅಂತ ಕರಿತೀವಿ. ನಿಮಗೆ ಗೊತ್ತು ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಮೈನಸ್ ಡಬ್ಲ್ಯೂ. ಸೊ ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಪಿ ಡೆಲ್ಟಾ ವಿ ಅಂತ ಹೇಳ್ತೀವಿ. ಡಬ್ಲ್ಯೂಗೆ ನಾವು ಏನಂತ ಹೇಳ್ತೀವಿ, ಡೆಲ್ಟಾ ವಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಈ ಥರ ಹಾಕ್ಕೊಂಡಾಗ ನಿಮ್ಗೇನಾಗುತ್ತೆ, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಬರುತ್ತೆ. Internal energy of the system can be changed by any one of the following method: by supplying heat or cooling the system, when work is done on the system, or work is done by the system. ಸೊ ನನಗೇನಾಗುತ್ತೆ, ಯಾವುದೋ ಒಂದು ಸಿಸ್ಟಮ್ ವರ್ಕ್ ಆಗಬೇಕು, ಇಂಟರ್ನಲ್ ಎನರ್ಜಿ ಆಫ್ ದಿ ಸಿಸ್ಟಮ್ ಕ್ಯಾನ್ ಬಿ ಚೇಂಜ್ಡ್. ಇಂಟರ್ನಲ್ ಎನರ್ಜಿ ಆಫ್ ದಿ ಸಿಸ್ಟಮ್ನ ನಾನು ಚೇಂಜ್ ಮಾಡಬೇಕು ಅಂದರೆ ಐದರ ಏನು ಮಾಡಬೇಕು, ಹೀಟ್ನ ಸಪ್ಲೈ ಮಾಡಬೇಕು, ಇಲ್ಲಾಂದರೆ ಹೀಟ್ನ ಡಿಕ್ರೀಸ್ ಮಾಡಬೇಕು, ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಬೇಕು, ಇಲ್ಲಾಂದರೆ ಟೆಂಪ್ರೇಚರ್ನ ಡಿಕ್ರೀಸ್ ಮಾಡಬೇಕು, ಇಲ್ಲಾಂದರೆ ವರ್ಕ್ ಡನ್ ಆನ್ ದಿ ಸಿಸ್ಟಮ್ ಮಾಡಬೇಕು, ಆರ್ ವರ್ಕ್ ಡನ್ ಬೈ ದಿ ಸಿಸ್ಟಮ್ನ ನಾನು ಮಾಡಬೇಕಾಗತ್ತೆ. ಸೊ ಅದನ್ನು ಕನ್ಸಿಡರ್ ಮಾಡೋದಾದರೆ, ಕನ್ಸಿಡರ್ ಎ ಸಿಸ್ಟಮ್ ಹ್ಯಾವಿಂಗ್ ಎನ್ ಇಂಟರ್ನಲ್ ಎನರ್ಜಿ ಯು. ಸಪೋಸ್ ಈಟ್ ಕ್ಯೂ ಈಸ್ added to a supply to a system. Thus, its energy increases from Q1 to Q1 plus Q. ಇನಿಷಿಯಲಿ ಎಷ್ಟಿತ್ತು ಎನರ್ಜಿ, ಕ್ಯೂ ಇತ್ತು, ಅದಕ್ಕೆ ಹೀಟ್ ಸಪ್ಲೈ ಮಾಡ್ತಾ ಇದ್ದೀವಿ. ಎಷ್ಟು ಹೀಟ್ ಸಪ್ಲೈ ಮಾಡ್ತಾ ಇದ್ದೀವಿ, ಕ್ಯೂ. ಹೀಟ್ ಈಸ್ ಆಲ್ಸೋ ಎ ಫಾರ್ಮ್ ಆಫ್ ಎನರ್ಜಿ. ಸೊ ನನಗೆ ಟೋಟಲ್ ಎನರ್ಜಿ ಬೇಕು. ಟೋಟಲ್ ಎನರ್ಜಿ ಏನಾಗುತ್ತೆ, ಯು1 ಪ್ಲಸ್ ಕ್ಯೂ. ಯು1 ಏನು ಇನಿಷಿಯಲ್, ಯು1 ಪ್ಲಸ್ ಕ್ಯೂ ಏನು ಫೈನಲ್. Suppose the work W is done on the system. As a result, its internal energy further increases and becomes to U2. Here, U is the energy of the final state of the system.
U2 ಅಂತಂದರೆ. ಸೊ U2 ಇಸ್ ಈಕ್ವಲ್ ಟು U1 ಪ್ಲಸ್ Q ಪ್ಲಸ್ W ಅಂತ ಹೇಳ್ತೀವಿ. ಅಥವಾ U2 ಮೈನಸ್ U1 ತೊಗೊಂಡ್ರೆ Q ಪ್ಲಸ್ W ಹೇಳ್ತೀವಿ. ಡೆಲ್ಟಾ U ಇಸ್ ಈಕ್ವಲ್ ಟು Q ಪ್ಲಸ್ W ಅಂತ ಹೇಳ್ತೀವಿ. ಇದಕ್ಕೆ ನಾವು ಮ್ಯಾಥಮೆಟಿಕಲ್ ಫಾರ್ಮ್ ಆಫ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಹೇಳ್ತೀವಿ. ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್, just it go on moving from one system to another system. Our total change in the internal energy is equal to heat supplied to the system and work done on the system ಅಂತ ಹೇಳ್ತೀವಿ. ಈ ರೀತಿಯಾಗಿ ಮ್ಯಾಥಮೆಟಿಕಲ್ ಫಾರ್ಮ್ ನಾವಿಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನನಗೆ ಇಲ್ಲಿ ಏನಾಗ್ತಾ ಇದೆ, ಕ್ಯೂನು ಬೇಕು, ಡಬ್ಲ್ಯೂನು ಬೇಕು. ದ ವ್ಯಾಲ್ಯೂಸ್ ಆಫ್ ಕ್ಯೂ ಆ್ಯಂಡ್ ಡಬ್ಲ್ಯೂ ಡಿಪೆಂಡ್ಸ್ ಅಪಾನ್ ದಿ ಪಾತ್ ಇನ್ ವಿಚ್ ದ ಚೇಂಜ್ ಇಸ್ ಕ್ಯಾರಿಡ್ ಔಟ್. ಯಾವ ಪಾತಿಂದ ಅದು ಬರ್ತಿದೆ ಅನ್ನೋದು ನನಗೆ ಬೇಕಾಗತ್ತೆ. ಬಟ್ ಬೋತ್ ಆಫ್ ದೀಸ್ ಆರ್ ನಾಟ್ ಸ್ಟೇಟ್ ಫಂಕ್ಷನ್ಸ್. ಎರಡೂ ಸ್ಟೇಟ್ ಫಂಕ್ಷನ್ಸ್ ಅಲ್ಲ. ಯಾವುದು ಕ್ಯೂ ಆಗಿರ್ಬೋದು, ಡಬ್ಲ್ಯೂ ಆಗಿರ್ಬೋದು, ಎರಡೂ ಸ್ಟೇಟ್ ಫಂಕ್ಷನ್ಸ್ ಅಲ್ಲ. ಬಟ್ ದ ಎನರ್ಜಿ ಇಸ್ ಎ ಸ್ಟೇಟ್ ಫಂಕ್ಷನ್. ದ ವ್ಯಾಲ್ಯೂ ಆಫ್ ಡೆಲ್ಟಾ ಯು ಇಸ್ ಆಲ್ವೇಸ್ ಈಕ್ವಲ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ. ದಸ್ ಕ್ಯೂ ಪ್ಲಸ್ ಡಬ್ಲ್ಯೂ ಇಸ್ ಎ ಸ್ಟೇಟ್ ಫಂಕ್ಷನ್ ಆಗುತ್ತೆ. ವೆನ್ ಎ ಸಿಸ್ಟಮ್ ಚೇಂಜಸ್ ಥ್ರೂ ಎ ಸೀರೀಸ್ ಆಫ್ ಸ್ಟೇಜಸ್, ಇಟ್ಸ್ ಬ್ರಾಟ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಸ್ಟೇಜ್. ದೇರ್ ಇಸ್ ನೋ ಚೇಂಜ್ ಇನ್ ದಿ ಇಂಟರ್ನಲ್ ಎನರ್ಜಿ. ಸೈಕ್ಲಿಕ್ ರಿಯಾಕ್ಷನ್ ಆಗುತ್ತೆ. ಯಾವುದೋ ಒಂದು ಫಾರ್ಮ್ಗೆ ಒಂದು ಸ್ಟೇಜ್ ಇದೆ, ಆ ಸ್ಟೇಜಿಂದ ಎರಡನೇ ಸ್ಟೇಜ್ಗೆ ಹೋಗುತ್ತೆ, ಎರಡನೇದಿಂದ ಮೂರಿಗೆ ಬರುತ್ತೆ, ಮೂರಿಂದ ಮತ್ತೆ ಒಂದನೇ ಸ್ಟೇಜ್ ಬಂದರೆ ಅಂಥದಕ್ಕೆ ಸೈಕ್ಲಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಆವಾಗ ಟೋಟಲ್ ಇಂಟರ್ನಲ್ ಎನರ್ಜಿ ಏನಾಗುತ್ತೆ, ಝೀರೋ ಆಗುತ್ತೆ. ಇನ್ ಅದರ್ ವರ್ಡ್, ಸೈಕ್ಲಿಕ್ ಪ್ರೋಸೆಸ್ ಚೇಂಜ್ ದ ಇಂಟರ್ನಲ್ ಎನರ್ಜಿ ಈಸ್ ಝೀರೋ ಅಂತ ಹೇಳ್ತೀವಿ. ಸೈಕ್ಲಿಕ್ ಎನರ್ಜಿ ಅಂದರೆ ಅಡಿಯಾಬ್ಯಾಟಿಕ್ ಐಸೋಥರ್ಮಲ್ ಮಾತ್ರ ನಿಮಗೆ ಅದು ಇಂಟರ್ನಲ್ ಎನರ್ಜಿ ಏನಾಗುತ್ತೆ, ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ನಿಮಗೆ ಗೊತ್ತಾಗ್ತಾ ಇದೆ. ಸೊ ಅದು ಬೇಕು ಅಂತಂದರೆ ನನಗೆ ಹೀಟ್ ಬಗ್ಗೆ ಗೊತ್ತಿರಬೇಕು, ಎನರ್ಜಿ ಬಗ್ಗೆ ಗೊತ್ತಿರಬೇಕು. ಎನರ್ಜಿ ಅಂದರೆ ಪರ್ಟಿಕ್ಯುಲರ್ಲಿ ಇಂಟರ್ನಲ್ ಎನರ್ಜಿ ಬಗ್ಗೆ ಗೊತ್ತಿರಬೇಕು. ಅದೇ ಥರ ನನಗೆ ವರ್ಕ್ ಡನ್ ಮೇಲೆ ಗೊತ್ತಿರಬೇಕು. ಇದು ಅರ್ಥ ಆಯಿತು ಅಂತಂದರೆ ಮುಂದಿನ ನನಗೆ ಹೇಳೋಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಗುಡ್ ಲಕ್.